ಸದಸ್ಯರಾದ ಶ್ರೀ ಕಮಲ್ ರಾಮರಾವ್ ಮತ್ತು ಮಕ್ಕಳಿಂದ 25ನೇ ವರ್ಷದ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ತುಂಗಭದ್ರಾ ನದಿ ದಂಡೆಯ ಪಕ್ಕದ ಪ್ರವಾಸಿ ಮಂದಿರದ ಪ್ರದೇಶದಲ್ಲಿ ಸಮಾಜ ಸೇವಕರಾದ ಶ್ರೀ ಕಮಲ್ ರಾಮರಾವ್ ಕುಟುಂಬ ವರ್ಗದವರು ಕಳೆದ 25 ವರ್ಷಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಿದ್ದರು. ಸಾಣಾಪುರ ಗ್ರಾಮದ ಹಿರಿಯರಾಗಿರುವ ಪತ್ರಕರ್ತರಾದ ಕೆ ಮಲ್ಲಿಕಾರ್ಜುನ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ವೈ ರಮೇಶ್, ಚಿತ್ರನಟ ವಿಷ್ಣುತೀರ್ಥ ಜೋಶಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಅಶೋಕ್, ಸದಸ್ಯರಾದ ಕೆ ನಾಗೇಶ್, ಶೇರ್ ಖಾನ್, ಪಿಡಿಒ ಶ್ರೀಮತಿ ವತ್ಸಲಾ, ಮಾಜಿ ಉಪಾಧ್ಯಕ್ಷರಾದ ನರಸಿಂಹಲು, ಬಿಜೆಪಿ ಕಾರ್ಯಕರ್ತರಾದ ಕಾಕರ್ಲಾ ಶ್ರೀನಿವಾಸ್, ಬಿಜೆಪಿ ಯುವ ಮೋರ್ಚಾ ಮುರಳಿ, ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಿರುವ ಸಮಾಜ ಸೇವಕರಾದ ಕಮಲ ರಾಮರಾವ್, ಮಕ್ಕಳಾದ ಕಮಲಾ ವೆಂಕಟೇಶ್ ಹಾಗೂ ಕಮಲ ಕೃಷ್ಣ ಅವರುಗಳು ಉಪಸ್ಥಿತರಿದ್ದರು.
ದೇವಸ್ಥಾನ ಸಣಾಪುರ ಬೆಟ್ಟ ಭಾಳ ಪವಿತ್ರವಾಗಿದ್ದು ಪ್ರತಿ ವರ್ಷ ಶಿವರಾತ್ರಿ ದಿನ ಭಕ್ತರೆಲ್ಲ ಬೆಟ್ಟದ ಮೇಲೆ ಆಂಜನೇಯ ದೇವಸ್ಥಾನದಲ್ಲಿ ಜಾಗರಣೆ ಮಾಡ್ತಾರೆ. ನಂತರ ಮರುದಿನ ಇಲ್ಲಿ ಪ್ರತಿ ವರ್ಷ ಪ್ರಸಾದ ವ್ಯವಸ್ಥೆ ನಮ್ಮ ಆತ್ಮೀಯರಾದ ಕಮಲ ವೆಂಕಟರಾವ್ ಮಕ್ಕಳು ತಿರುಮಲಾಪುರ ಇವರು ಕೃಷ್ಣ ಮತ್ತು ವೆಂಕಟರಾವ್ ಅವರು ಪ್ರತಿ ವರ್ಷ ಈ ಪ್ರಸಾದ ವ್ಯವಸ್ಥೆಯನ್ನು ನಡೆಸಿಕೊಡ್ತಾರೆ. ಅವರಿಗೆ ನಾವು ನಮ್ಮೂರಿಂದ ನಮ್ಮ ಗೆಳೆಯರ ಬಳಗದಿಂದ ಎಲ್ಲರಿಂದ ನಾನು ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು. ಅಧ್ಯಕ್ಷರು ಅಶೋಕ್ ನಾಯ್ಡು ಮಾತಾಡ್ತಾ ಇರೋದು. ಸುಮಾರು 70-80 ವರ್ಷದಿಂದ ಇದೊಂದು ಮಾಡ್ಕೊಂಡು ಬಂದಿರೋದೊಂದು ಕಲ್ಚರ್ ಸಣಾಪುರ ಪಂಚಾಯತಿಯವ್ರ ಕಲ್ಚರ್. ಇಡೀ ಪ್ರಾಂತದಲ್ಲಿ ಮಳೆ ಬಂದಿಲ್ಲ ಅಂದರೆ ಮೇಲೆ ಬಾಲಾಂಜನೇಯ ಟೆಂಪಲ್ ಹತ್ರ ಶೇರ್ ಖಾನ್ ಅವ್ರ ತಂದೆ ಚಾಚಾ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಸುಬ್ಬಾರಾವ್ ಆಗಿರ್ಬೋದು, ಕೋಡಿ ತಿಮ್ಮಯ್ಯ ಆಗಿರ್ಬೋದು, ಆಗಿನ ಕಾಲದಲ್ಲಿ ಮೇಲೆ ಊರಿನ ಜನ ಎಲ್ಲ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಬರೋಷ್ಟರಲ್ಲಿ ಇಲ್ಲಿ ಮಳೆ ಆಗೋ ಸಂದರ್ಭ. ಇದೊಂದು ಶಕ್ತಿ ಇತ್ತು, ಒಂದು ಪವಾಡ ಅಂತ ಹೇಳ್ಬೋದು. ಬಾಲಾಂಜನೇಯ ಟೆಂಪಲ್ ಅಂದರೆ ನಮ್ಮ ಅಂಜನಾದ್ರಿ ಕ್ಷೇತ್ರ ಪಕ್ಕದಲ್ಲಿ ಇರುವಂಥ ಸಣಾಪುರ ಗ್ರಾಮ ಪಂಚಾಯತಿಯಲ್ಲಿರುವ ಬಾಲಾಂಜನೇಯ ಟೆಂಪಲ್ ಅತಿ ಹೆಚ್ಚಿನ ಶಕ್ತಿ ಇರುವಂಥ ಪ್ರದೇಶ. ಇವಾಗ ಸುಮಾರು ಒಂದು 15-20 ವರ್ಷದಿಂದ ಇಲ್ಲಿ ನಮ್ಮ ಊರಿನ ಹಿರಿಯರೆಲ್ಲ, ನಮ್ಮ ಮಲ್ಲಿಕಾರ್ಜುನ ನಾಯ್ಡು ಅವರು ಆಗಿರ್ಬೋದು, ಪ್ರಭಾಕರ್ ನಾಯ್ಡು ಅವರು, ನಮ್ಮ ಮಾಜಿ ಅಧ್ಯಕ್ಷರಾಗಿರುವಂಥ ನರಸಿಂಹಲವರು, ಮತ್ತು TP ಮೆಂಬರು ನಮ್ಮ ರಮೇಶ್ ಕಾಕಾಗಿರ್ಬೋದು, ಊರಿನ ಹಿರಿಯರೆಲ್ಲರೂ ಕೂಡ ಸೇರಿ ಮಾಡುವಂಥದ್ದೊಂದು ದೊಡ್ಡ ಹಬ್ಬ ನಮ್ಮೂರಲ್ಲಿ ಅಂದರೆ ಬಾಲಾಂಜನೇಯದೊಂದು ಶಿವರಾತ್ರಿ ದಿನ ಮಾಡುವಂಥದ್ದೊಂದು ಹಬ್ಬ, ದೊಡ್ಡ ಹಬ್ಬ. ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ. ಪ್ರತಿ ವರ್ಷ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ 3,000, 4,000, 5,000 ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸೇರುವಂಥ ಒಂದು ದೊಡ್ಡ ಹಬ್ಬ ಇದು. ನಮ್ಮ ಊರಿನ ದೊಡ್ಡ ಹಬ್ಬ ಅಂತ ಹೇಳ್ಬೋದು. 10 ವರ್ಷದಿಂದ ಮಾಡ್ತಾಯಿದ್ದಾರೆ. ಇವಾಗ 4-5 ವರ್ಷದಿಂದ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಜನ ಬರ್ತಾಯಿದ್ದಾರೆ. ಇವಾಗ ಇದನ್ನೇ ಉಸ್ತುವಾರಿ ವಹಿಸ್ಕೊಂಡಿರುವಂಥ ಊರಿನ ಪ್ರತಿಯೊಬ್ಬರೂ ಕೂಡ ನಾನು ಧನ್ಯವಾದ, ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಧನ್ಯವಾದ. ಥ್ಯಾಂಕ್ ಯು. ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿನ್ನೆ ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಐತಿಹಾಸಿಕ ಅಂಜನಾದ್ರಿ ಹತ್ತಿರ ಇರುವ ಸಣಾಪುರ ಪಂಚಾಯಿತಿಯಲ್ಲಿ ಬಾಲಾಂಜನೇಯ ದೇವಸ್ಥಾನದ ಕೆಳಗಡೆ ಇವತ್ತಿನ ದಿನ ಶಿವರಾತ್ರಿ ಮೇಲೆ ಎಲ್ಲ ಉಪವಾಸ ಜಾಗರಣೆ ಅವನ್ನೆಲ್ಲ ಮಾಡ್ತಾರೆ. ನಿನ್ನೆ ಉಪವಾಸ ಇರೋದ್ರಿಂದ ಇವತ್ತು ಊಟದ ವ್ಯವಸ್ಥೆಯನ್ನು ನಮ್ಮ ವೆಂಕಟರಾವ್ ಆಗಲಿ ಮತ್ತು ನಮ್ಮ ಕೃಷ್ಣರಾವ್ ಅವ್ರ ಕುಟುಂಬದ ವತಿಯಿಂದ ಸುಮಾರು ವರ್ಷಗಳಿಂದ ಇದನ್ನು ಮಾಡ್ಕೊತಾ ಬರ್ತಾ ಇದ್ದಾರೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಣ್ಣವರು ಮತ್ತು ನರಸಿಂಹಣ್ಣವರು ಮತ್ತು ನಮ್ಮ ಏಸಣ್ಣವರು ಎಲ್ಲ ಊರಿನ ಗುರು ಹಿರಿಯರು ಎಲ್ಲರೂ ಸೇರಿ ಇದನ್ನು ಒಂದು ಪ್ರಸಾದ ರೂಪದಲ್ಲಿ ಭಕ್ತಿಪೂರ್ವಕವಾಗಿ ಅದನ್ನು ವಿತರಿಸ್ತಾ ಇದ್ದಾರೆ. ಇದು ಒಂದು ಧಾರ್ಮಿಕತೆಯ ಒಂದು ಘನತೆಯನ್ನು ಎತ್ತಿಡಿತಕ್ಕಂಥ ಕೆಲಸ. ನಾವು ಏನೇ ವಿಷಯದಲ್ಲಿ ಇದ್ದರೂ ಕೂಡ ನಮ್ಮಲ್ಲಿ ಧರ್ಮ ಉಳಿಬೇಕು ಅಂತಂದರೆ ನಾವು ಧರ್ಮದ ಆಚರಣೆ ಮಾಡಬೇಕು. ಈ ಕುಟುಂಬದವರು ಹೀಗೆ ಇದನ್ನು ಮುಂದುವರಿಸ್ತಾ ಹೋಗಲಿ ಮತ್ತು ಊರಿನ ಗುರು ಹಿರಿಯರು ಇದನ್ನೆಲ್ಲ ಪರಂಪರೆಯನ್ನು ಮುಂದುವರಿಸುವಂತ ಹೋಗಲಿ ಅಂತಂದು ತಮಗೆಲ್ಲರಿಗೂ ನಮಸ್ಕರಿಸುತ್ತೆ. ಮತ್ತು ಶಿವರಾತ್ರಿ ಹಬ್ಬದ ಶುಭಾಶಯ. ಕವಲ ರಾಮರಾವ್ ಅವ್ರ ಮಕ್ಕಳು ಕವಲ ವೆಂಕಟೇಶ್ವರರಾವ್ ಮತ್ತು ಕವಲ ಕೃಷ್ಣ ಅವರು ಈಗ ಬಾಲಾಂಜನೇಯ ಸ್ವಾಮಿಗೆ ಶಿವರಾತ್ರಿ ಸಲುವಾಗಿ ಪ್ರತಿ ವರ್ಷ 25 ವರ್ಷದಿಂದ ಸನಾಬಂದು 400ರಿಂದ 1,000 ಮಂದಿಗೆ ಎಲ್ಲರಿಗೂ ಊಟ ಮಾಡೋದು ಎಲ್ಲರೂ ನಮ್ಮ ಸೋನಾಪುರವರಾಗಿ ನಮ್ಮ ಬಾಗಿ ಬಂದಿದ್ದಿಲ್ಲ ನಮ್ಮೆಲ್ಲಾಗಿ ಎಲ್ಲರೂ ಬರ್ತಾ ಇರ್ತಾರೆ ಊಟ ಮಾಡ್ತಾರೆ. ಅವರಿಗೆ ಅದೃಷ್ಟ ಇನ್ನೊಂದು ದೇವರ ಆರಾಧನೆಯಿಂದ ಆಯುಷ್ಯ ತೋರ್ತಾ ಧನ್ಯವಾದ. ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬಾಲ ಹನುಮಾನ್ ಆಗಲಿ, ಇವತ್ತು ಬಾಲ ಹನುಮಾನ್ ಟೆಂಪಲ್ ನಲ್ಲಿ ನಡತಕ್ಕಂಥ ಶಿವರಾತ್ರಿ ಮಹಾಶಿವರಾತ್ರಿ ಭಕ್ತಿ, ಇವರು ಭಕ್ತಿ ಪೂರ್ವದಿಂದನೇ ಅವರ ತಾತ ಮುತ್ತಾತಲಿಂದನೂ ಈ ಹನುಮಾನ್ ಒಂದು ಜನಿಸಿದ ನಾಡಿನಲ್ಲಿ ಕವಲ ರಾಮರಾವ್ ಅವರ ಮಕ್ಕಳು, ಅವರ ವಂಶಸ್ಥರು ಇನ್ನೂ ಮುಂಬರುವ ದಿನಗಳಲ್ಲಿ ಆ ಒಂದು ಬಾಲ ಹನುಮಾನ್ ಆಗಲಿ, ಶಿವರಾತ್ರಿ ದಿನ ಆಗಲಿ, ಈ ಜನ ಎಲ್ಲರೂ ಕಮಲ ರಾಮನ್ ಆಗಲಿ, ಕಮಲ ಕೃಷ್ಣ ಆಗಲಿ, ಅವರ ವಂಶಸ್ಥರು ಯಾವತ್ತಿಗೂ 30 ವರ್ಷದಿಂದ ಈ ಒಂದು ಊಟ ಉಪಚಾರ ಫಲಹಾರ ಆ ಒಂದು ರಾಮ ಭಕ್ತರಿವರೆಲ್ಲ ಈ ಊರಿಗೆ ಈ ಒಂದು ನೆಲೆ ಒಂದು 18-14 ಒಂದು ಹಳ್ಳಿಗಳೆಲ್ಲ ಬಂದು ಇಲ್ಲಿ ಭಕ್ತಾದಿಗಳು ಬಂದು ಒಂದು ಪೂಜೆ ಪುರಸ್ಕಾರ ಮಾಡಿ ಇಲ್ಲಿ ಊಟ ಉಪಚಾರ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಆ ಭಗವಂತ ಯಾವತ್ತಿಗೂ ಅವರಿಗೆ ಮುಂದೆ ಬರುವ ಇನ್ನೊಂದು ದಿನಮಾನಗಳಲ್ಲಿ ಅವರಿಗೆ ಒಂದು ವ್ಯವಹಾರ ಆಗಲಿ, ಆ ದೇವರು ಯಾವುದೋ ಒಂದು ಆಗಲಿ, ಈ ಒಂದು ಶಾಂತಿ ನೆಲೆಯಲ್ಲಿ ಅವರು ಯಾವತ್ತೂ ಅವರ ಕುಟುಂಬದವರು ಯಶಸ್ವಿಯಾಗಬೇಕು. ಈ ಹನುಮಾನ್ ಟೆಂಪಲ್ ಈ ಏರಿಯಾದಲ್ಲಿ ಅವರೇ ಒಳ್ಳೆಯ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅವರ ಕುಟುಂಬಕ್ಕೆ ಜೈ ಭೀಮ್, ಜೈ ಹನುಮಾನ್, ಜೈ ಹಿಂದ್ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಸಾಣಾಪುರ ಗ್ರಾಮದ
ಬಾಲಾಂಜನೇಯ ದೇವಸ್ಥಾನವು ಒಂದು ಎತ್ತರವಾದ ಪ್ರದೇಶದಲ್ಲಿ ಇದೆ. ಸಾಕಷ್ಟು ಜನ ಮತ್ತು ಸಾರ್ವಜನಿಕರು ಪ್ರವಾಸಿಗರು ಬರುವಂಥ ಜಾಗ ಆಗಿದೆ ಅದು. ಯಾಕಂದರೆ ನಮ್ಮ ಈಗ ತಾನು ಕಿಷ್ಕಿಂಧದಲ್ಲಿ ಹನುಮಂತ ದೇವತೆಗಳು ಭಾಳಷ್ಟಿದೆ. ಯಾಕಂದರೆ ಇದೊಂದು ಬಾಳ ಹನುಮಾನ ಅಂದರೆ ಭಾಳ ಇಷ್ಟ ಇದೆ. ಮೇಲೆ ಒಂದು ಎತ್ತರವಾದ ಒಂದು ಪ್ರದೇಶ, ಎಲ್ಲ ಒಂದು ದಿಕ್ಕಿನಲ್ಲಿ ಈ ಒಂದು ಪ್ರದೇಶವನ್ನು ನೋಡಬಹುದು. ಯಾಕಂದರೆ ಇಲ್ಲಿ ಪ್ರತಿ ವರ್ಷ ಯಾಕಂದರೆ ಶಿವರಾತ್ರಿ ಮಹಾಶಿವರಾತ್ರಿಯ ಒಂದು ಪ್ರಯುಕ್ತ ಹಬ್ಬವನ್ನು ಚೆನ್ನಾಗಿ ಮಾಡ್ತಾರೆ. ಆ ಒಂದು ಹಬ್ಬದ ನಿಮಿತ್ತ ನಮ್ಮ ಊರಿನ ಮತ್ತು ಇರ್ಪಾಪುರ ಗಡ್ಡಿಯ ಗಣ್ಯರಾದಂಥ ಕಮಲರಾಮರಾವ್ ಅವರ ರಾಮರಾವ್ ಅವರ ಮಕ್ಕಳು ವೆಂಕಟರಾವ್ ಮತ್ತು ಕೃಷ್ಣರಾವ್ ಇವರು ಒಂದು ನಮ್ಮ ಗ್ರಾಮಕ್ಕೆ ದಾನವಾಗಿ ಪ್ರತಿ ವರ್ಷ ಶಿವರಾತ್ರಿಯ ಒಂದು ಪ್ರಸಾದವನ್ನು ವಿತರಣೆ ಮಾಡ್ತಾರೆ. ಅವರಿಗೆ ನಮ್ಮ ಒಂದು ಗ್ರಾಮದಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಅವರಿಗೆ ದೇವರು ಒಳ್ಳೆಯ ಚೆನ್ನಾಗಿ ನೋಡ್ಕೊಳ್ಳಬೇಕಂತ ಕೂಡ ನಾನು ಒಂದು ಆಶಿಸುತ್ತೇನೆ. ಯಾಕಂದರೆ ಕನಿಷ್ಠ ಏನಲ್ಲ ಅಂದರೆ ಇಲ್ಲಿ ಸುಮಾರು ಒಂದು 400ರಿಂದ 500 ಜನ ಒಂದು ಪ್ರಸಾದ ವಿತರಣೆ ಆಗ್ತದೆ. ಪ್ರತಿ ವರ್ಷವೇ ಅವರು ಒಂದು ನಮ್ಮ ಗ್ರಾಮಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಊರಿನ ಎಲ್ಲರೂ ಗಣ್ಯರೆಲ್ಲ ಸೇರಿ ನಮ್ಮ ಒಂದು ಪ್ರಸಾದ ವಿತರಣೆಯಲ್ಲಿ ಭಾಗಿಯಾಗಿ ಎಲ್ಲರ ಸಹಕಾರದೊಂದಿಗೆ ಚೆನ್ನಾಗಿ ನಡೆದುಕೊಂಡು ಹೋಗ್ತಿದ್ದೀವಿ. ಆ ಇದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಒಂದು ಪ್ರಚಾರ ಸಲುವಾಗಿ ಬಂದಿದ್ದ ಸಲುವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ.